ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಒನ್ ಆಫ್ ದ ಟಾಪ್ 10 ಕಾಲೇಜಲ್ಲಿ ಬರುವಂತಹ ಕಾಲೇಜು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈ ಕಾಲೇಜು ಮತ್ತು ಅದರ ಸಿಸ್ಟರ್ ಕನ್ಸರ್ನ್ಸ್ ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಮತ್ತು ಅವರ ಒಂದು ಯೂನಿವರ್ಸಿಟಿ ದಯಾನಂದ ಸಾಗರ್ ಯೂನಿವರ್ಸಿಟಿ. ಈ ಮೂರು ಕಾಲೇಜುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಮೂರು ಕಾಲೇಜುಗಳನ್ನು ದಯಾನಂದ ಸಾಗರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತಾರೆ. ಯಾವ ವರ್ಷದ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಅಂದರೆ ಲಾಸ್ಟ್ ಇಯರ್ UGCET 2025 ಥರ್ಡ್ ರೌಂಡ್ ಕಟ್ ಆಫ್ ಜನರಲ್ ಮೆರಿಟ್ ಕ್ಯಾಟಗರಿಗೆ. ಸೊ ನಿಮ್ಮದು ಯಾವುದೇ ಕ್ಯಾಟಗರಿ ಇದ್ರೂ ಸಹ, ಬೇರೆ ಕ್ಯಾಟಗರಿ ರಿಸರ್ವೇಷನ್ ಇದ್ದರೆ, ಈ ರ್ಯಾಂಕ್ಗಿಂತ ಕಡಿಮೆ ರ್ಯಾಂಕ್ ಬಂದಿದ್ರು ಸಹ ನಿಮಗೆ ಈ ಕಾಲೇಜಲ್ಲಿ ಇಲ್ಲಿ ಮೆನ್ಷನ್ ಮಾಡಿರುವಂಥ ಬ್ರಾಂಚಸಲ್ಲಿ ಸೀಟು ಸಿಗಬಹುದು. ನೋಡ್ತಾ ಹೋಗೋಣ. ಫಸ್ಟ್ ಕಾಲಮಲ್ಲಿ DSE ಇದೆ, ಕಾಲೇಜ್ ಕೂಡಿ ನೋಡ್ಕೊಳ್ಳಿ, E007. ಇದು ಕುಮಾರಸ್ವಾಮಿ ಲೇಔಟಲ್ಲಿ ಬರುತ್ತೆ, ಸ್ವಲ್ಪ ಸಿಟಿ ಲಿಮಿಟ್ಸಲ್ಲೇ. ಇನ್ನೊಂದು ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ E212 ಕನಕಪುರ ರೋಡು, ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಎದುರುಗಡೆ ಬರುತ್ತೆ. ಇನ್ನೊಂದು ಕಾಲೇಜ್ ಕೋಡು E240 ದಯಾನಂದ ಸಾಗರ್ ಯೂನಿವರ್ಸಿಟಿ. ಇಟ್ಸ್ ಎ ಪ್ರೈವೇಟ್ ಯೂನಿವರ್ಸಿಟಿ. ಇದು ಆರೋಹಳ್ಳಿ, ಕನಕಪುರ ರೋಡೆ, ಆರೋಹಳ್ಳಿ ಹತ್ರ ಕನಕಪುರ. ಸೊ ಅಲ್ಲಿ ಬರುತ್ತೆ ಇದು. ದಯಾನಂದ ಸಾಗರ್ ಯೂನಿವರ್ಸಿಟಿಲಿ ನೀವೇನಾದರೂ ಡಿಗ್ರಿ ತೊಗೊಂಡ್ರೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟು ದಯಾನಂದ ಸಾಗರ್ ಯೂನಿವರ್ಸಿಟಿಯವರೇ ಕೊಡ್ತಾರೆ, ಪ್ರೈವೇಟ್ ಯೂನಿವರ್ಸಿಟಿ. ಅದೇ DSE DSATM ಅಲ್ಲಿ ಮಾಡಿದ್ರೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟು VTU ಅಂತ ಬರುತ್ತೆ. ಯಾಕೆಂದರೆ DSE ಮತ್ತು DSATM ಆಟೋನಮಸ್ ಕಾಲೇಜಸ್ ಅಂಡರ್ VTU. DSU ಒಂದು ಪ್ರೈವೇಟ್ ಯೂನಿವರ್ಸಿಟಿ. ಸೊ ಇದು ಡಿಫರೆನ್ಸು. ಈ ಕಟ್ ಆಫ್ಗಳೆಲ್ಲ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒಳ್ಳೆ ಕಟ್ ಆಫ್ ಇರೋದು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ನೆಕ್ಸ್ಟ್ ಕಟ್ ಆಫ್ ಬರೋದು DSATM. ಇವೆರಡು ಅಂಡರ್ VTU ಆಟೋನಮಸ್ ಕಾಲೇಜಸ್. ಇದೊಂದು ಪ್ರೈವೇಟ್ ಯೂನಿವರ್ಸಿಟಿ. ಇವೆರಡರಿಗಿಂತ ಇದು ಕಟ್ ಆಫು ಕಡಿಮೆ ಇರುತ್ತೆ. ನಿಮ್ಗೆ ಏನಾದರೂ ದಯಾನಂದ ಸಾಗರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ಓದಬೇಕು, ಅಲ್ಲಿ ಯಾವ್ಯಾವ ಕೋರ್ಸಸ್ ಇದೆ, ಲಾಸ್ಟ್ ಇಯರು ಲಾಸ್ಟ್ ರೌಂಡಲ್ಲಿ ಯಾವುದು ಕಟ್ ಆಫ್ ಇತ್ತು, ಯಾವ ಬ್ರಾಂಚ್ಗೆ ಎಷ್ಟು ಕಟ್ ಆಫ್ ಇತ್ತು ಅಂತ ನೋಡೋ ಕುತೂಹಲ ಇದ್ದರೆ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ. ಏರೋನಾಟಿಕಲ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಇದಿರೋದು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮಾತ್ರ. ಲಾಸ್ಟ್ ಇಯರು ಲಾಸ್ಟ್ ರೌಂಡು 12,812 ರ್ಯಾಂಕ್ ಬಂದಿರೋ ಕ್ಯಾಂಡಿಡೇಟ್ಗೆ ಮಾತ್ರ ಸೀಟ್ ಸಿಕ್ಕಿತ್ತು. 12,813 ಬಂದಿರೋರ್ಗೂ ಸಹ ಸಿಕ್ಕಿರಲಿಲ್ಲ. ಕಟ್ ಆಫ್ ಅಂದರೆ ಲಾಸ್ಟ್ ರ್ಯಾಂಕ್ ಬಂದಿರೋಂಥ ಯಾವ ಸ್ಟೂಡೆಂಟ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ. A&ML ಅಲ್ಲಿ 7,846 ಲಾಸ್ಟ್ ಸ್ಟೂಡೆಂಟ್ ಹೂ ಗಾಟ್ ಸೀಟ್ ಅಲಾಟೆಡ್. ಆಟೋಮೊಬೈಲು DSEಯಲ್ಲಿ ಮಾತ್ರ ಇದೆ, 81,406 ಬಂದಿರೋರ್ಗೂ ಸಹ ಸೀಟ್ ಸಿಕ್ಕಿತ್ತು. ಬಯೋಟೆಕ್ನಾಲಜಿಲಿ ಲಾಸ್ಟ್ ಸೀಟ್ ಅಲಾಟ್ ಆಗಿದ್ದು 24,502. ಒಂದಷ್ಟು ಜನಕ್ಕೆ ಬಯೋಟೆಕ್ನಾಲಜಿನೇ ಬೇಕು ಅಂತಿರುತ್ತೆ. ಸೊ ಅವರು ದಯಾನಂದ ಸಾಗರಲ್ಲಿ ಟ್ರೈ ಮಾಡಬಹುದು. ಸೊ ಲಾಸ್ಟ್ ರೌಂಡಲ್ಲಿ ಲಾಸ್ಟ್ ಇಯರು ಜನರಲ್ ಮೆರಿಟಲ್ಲಿ 24,502 ಇತ್ತು. ಇನ್ನೊಂದು ಅಲೈಡ್ ಕೋರ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್, ಕೋರ್ಸ್ ಕೋಡ್ CD ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಅಂತ ಇರುತ್ತೆ. 10,584 ಬಂದಿರೋಂಥ ಸ್ಟೂಡೆಂಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. ಸಿವಿಲ್ ಇಂಜಿನಿಯರಿಂಗ್ 94,000 ಬಂದಿರೋರಿಗೂ ಸಹ ಸಿಕ್ಕಿತ್ತು. ಕೆಮಿಕಲ್ಲು 48,000. ತುಂಬ ಡಿಮಾಂಡ್ ಇರೋವಂಥ ಬ್ರ್ಯಾಂಚು, ತುಂಬ ಜಾಸ್ತಿ ಮ್ಯಾನೇಜ್ಮೆಂಟ್ ಫೀಸ್ ತೊಗೊಳ್ಳೋವಂಥ ಬ್ರ್ಯಾಂಚು ಏನಾದರೂ ಇದೆ ಅಂದರೆ ಫ್ರಮ್ ಪಾಸ್ಟ್ 3-4 ಇಯರ್ಸಿಂದ, ಅದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಈ ವರ್ಷವೂ ತುಂಬ ಡಿಮ್ಯಾಂಡ್ ಜಾಸ್ತಿ ಇರುವಂಥ ಬ್ರ್ಯಾಂಚ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಲಾಸ್ಟ್ ಇಯರು ಲಾಸ್ಟ್ ರೌಂಡಲ್ಲಿ ನೋಡಿ ದಯಾನಂದ ಸಾಗರಲ್ಲಿ 6,584 ಬಂದಿರೋರಿಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. ಅದೇ ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿಗೆ ಏನಾದರೂ ಹೋದರೆ 20,000 ಬಂದಿರೋರಿಗೂ ಸಿಕ್ಕಿತ್ತು. ಇನ್ನೂ ಸ್ವಲ್ಪ ದೂರ ಹೋದರೆ ಹಾರೋಹಳ್ಳಿಗೆ ಹೋದರೆ ದಯಾನಂದ ಸಾಗರ್ ಯೂನಿವರ್ಸಿಟಿಲಿ 31,000 ಬಂದಿರೋರಿಗೂ ಸೀಟು ಸಿಕ್ಕಿತ್ತು. ಕಂಪ್ಯೂಟರ್ ಸೈನ್ಸ್ ಸಿಗಲಿಲ್ಲ, ನನಗೆ ಅಲೈಡ್ ಕೋರ್ಸ್ ಆಫ್ CS ಆದರೂ ಪರವಾಗಿಲ್ಲ ಅನ್ನೋ ಹಾಗಿದ್ರೆ ಕೋರ್ಸ್ ಕೋಡು CY ಅಂದರೆ ಕಂಪ್ಯೂಟರ್ ಸೈನ್ಸ್ ಅಂತಲೇ ಇರುತ್ತೆ, ಬ್ರ್ಯಾಕೆಟಲ್ಲಿ ಸೈಬರ್ ಸೆಕ್ಯೂರಿಟಿ ಅಂತಿರುತ್ತೆ. 9,323 ಬಂದಿರೋರ್ಗೂ ದಯಾನಂದ ಸಾಗರಲ್ಲಿ ಸಿಕ್ಕಿತ್ತು. DSCEಯಲ್ಲಿ DSATM ಅಲ್ಲಿ 24,000ವರೆಗೂ ಸಿಕ್ಕಿತ್ತು. DSU ಅಲ್ಲಿ 35,000ವರೆಗೂ ಸಿಕ್ಕಿತ್ತು. ಇನ್ನೂ ಒಂದು ಅಲೈಡ್ ಕೋರ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಬೈ ಕೋರ್ಸ್ ಕೋಡ್ DS ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ ಡೇಟಾ ಸೈನ್ಸ್ ಅಂತಿರುತ್ತೆ. 7,565ಗೆ ಲಾಸ್ಟ್ ಆಗಿತ್ತು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ. ಅದೇ DSATMಗೆ ಹೋದರೆ 24,000ವರೆಗೂ ಸೀಟ್ ಸಿಕ್ಕಿತ್ತು. DSUಗೆ ಹೋದರೆ 34,000 ಕ್ರಾಸ್ ಆಗಿರೋರ್ಗೂ ಸಹ ಸೀಟ್ ಸಿಕ್ಕಿತ್ತು. ಕಂಪ್ಯೂಟರ್ ಸೈನ್ಸ್ ಆದಮೇಲೆ ಇನ್ನೊಂದು ಟಾಪ್ ಮೋಸ್ಟ್ ಬ್ರ್ಯಾಂಚು, ತುಂಬ ಒಳ್ಳೆ ಕೋರ್ಸು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 10,755ಗೆ ಲಾಸ್ಟ್ ಆಗಿತ್ತು. DSATM ಅಲ್ಲಿ 27,528 ಬಂದಿರೋ ಸ್ಟೂಡೆಂಟ್ಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. DSU ಅಲ್ಲಿ 35,000ವರೆಗೂ ಹೋಯಿತು. EEE ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 26,153 ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಈಗ ಇದನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತಾರೆ. ಇದು ದಯಾನಂದ ಸಾಗರಲ್ಲಿ ಮಾತ್ರ ಇದೆ. ಈ DSATM ಅಲ್ಲಿ DSU ಅಲ್ಲಿ ಇಲ್ಲ. 20,000 ಬಂದಿರೋರಿಗೆ ಲಾಸ್ಟ್ ಇಯರು ಸೀಟ್ ಸಿಕ್ಕಿತ್ತು.
ಟೆಲಿಕಾಮ್ ಆದ ಮೇಲೆ ಇನ್ನೊಂದು ಅಲೈಡ್ ಕೋರ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್, ಕೋರ್ಸ್ ಕೋಡು IC ಅಂತಿರುತ್ತೆ. ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಕೆಟಲ್ಲಿ IoT ಸೈಬರ್ ಸೆಕ್ಯೂರಿಟಿ ವಿತ್ ಬ್ಲಾಕ್ ಚೈನ್ ಅಂತಿರುತ್ತೆ. ಇದು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ DSCಯಲ್ಲಿ 9500 ಬಂದಿರೋರ್ಗೂ ಸಿಕ್ಕಿತ್ತು. DSATM ಅಲ್ಲಿ 27,000 ಬಂದಿರೋರಿಗೆ ಸಿಕ್ಕಿತ್ತು. ಇನ್ಫಾರ್ಮೇಷನ್ ಸೈನ್ಸ್, ನನ್ನ ಪ್ರಕಾರ ಕಂಪ್ಯೂಟರ್ ಸೈನ್ಸ್ ನಿಮ್ಗೆ ಸಿಗಲಿಲ್ಲ ಅಂದರೆ ಇನ್ಫಾರ್ಮೇಷನ್ ಸೈನ್ಸು ಧಾರಾಳವಾಗಿ ಹೋಗಬಹುದು. ಇದು DSCಯಲ್ಲಿ 9,000, DSATM ಅಲ್ಲಿ 27,000. ಮೆಡಿಕಲ್ ಎಲೆಕ್ಟ್ರಾನಿಕ್ಸು DSCಯಲ್ಲಿ ಮಾತ್ರ ಇದೆ, 54,000 ಬಂದಿರೋರ್ಗೂ ಸಹ ಸಿಕ್ಕಿತ್ತು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈ 3 ಕಾಲೇಜುಗಳಲ್ಲಿದೆ. DSCಯಲ್ಲಿ 49,000, DSATM ಅಲ್ಲಿ 95,000, DSCಯಲ್ಲಿ 1,21,000 ದಾಟಿದ್ರು ಸಹ ಸೀಟ್ ಸಿಕ್ಕಿತ್ತು. RI ಅಂತ ಕೋರ್ಸ್ ಕೋಡ್ ಇರುತ್ತೆ, ಅಂದರೆ ರೋಬೋಟಿಕ್ಸ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. 11,000 ಬಂದಿರೋರಿಗೆ DSCಯಲ್ಲಿ, 41,000 ಬಂದಿರೋರಿಗೆ DSU ಅಲ್ಲಿ ಸೀಟ್ ಸಿಕ್ಕಿತ್ತು. ಏನೊಂದು ಕಂಪ್ಯೂಟರ್ ಸೈನ್ಸ್ ಅಂತಿರುತ್ತೆ, ಬ್ರ್ಯಾಕೆಟಲ್ಲಿ A&ML ಅಂತಿರುತ್ತೆ. ಬಿಗಿನಿಂಗ್ ಒಂದ್ಸರಿ ನೀವು ನೋಡಿದ್ರಿ AI and ML ಮಾತ್ರ ಇತ್ತು, ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಏನೂ ಇರಲಿಲ್ಲ. A&ML ವಿತ್ ಕೋರ್ಸ್ ಕೋಡ್ AI. ಬಟ್ ಇದು ಕಂಪ್ಯೂಟರ್ ಸೈನ್ಸ್ ಅಂತ ಇರುತ್ತೆ, ಬ್ರ್ಯಾಕೆಟಲ್ಲಿ A&ML ಇರುತ್ತೆ. ಇದು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಲ್ಲ. DSATM ಅಲ್ಲಿ 90,000 ಇದ್ದರೆ DSU ಅಲ್ಲಿ 27,000. ಫಸ್ಟ್ ಕೋರ್ಸ್ ನೋಡಿದ್ರಿ ಏರೋನಾಟಿಕಲ್ ನೋಡಿದ್ರಿ, ಈಗ ಏರೋಸ್ಪೇಸ್ ಇಂಜಿನಿಯರಿಂಗ್ ನೋಡ್ತಾ ಇದ್ದೀರಾ. ಇದು DSU ಅಲ್ಲಿ ಇದೆ, 24,000 ಬಂದಿರೋರಿಗೆ ಸಿಕ್ಕಿತ್ತು. ಇನ್ನೊಂದು ಅಲೈಡ್ ಕೋರ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಕೆಟಲ್ಲಿ AI and DS ಅಂತಿರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ತೀರಾ, ಡೇಟಾ ಸೈನ್ಸು ಸಹ ಓದ್ತೀರಾ. DSU ಅಲ್ಲಿ ಮಾತ್ರ ಇದೆ, ಇದು 32,000 ಬಂದಿರೋರಿಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ DSU ಅಲ್ಲಿ ಇದೆ, 38,000 ಬಂದಿರೋರಿಗೆ ಸಿಕ್ಕಿತ್ತು. ಇನ್ನೊಂದು ಬ್ರ್ಯಾಂಚು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಮೆಡಿಕಲ್ ಇಂಜಿನಿಯರಿಂಗ್, 60,000 ಬಂದಿರೋರಿಗೂ ಸಿಕ್ಕಿತ್ತು. ಸೊ ದೀಸ್ ಆರ್ ದ ಕೋರ್ಸಸ್ ಅವೈಲಬಲ್ ಇನ್ ದಯಾನಂದ್ ಸಾಗರ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. And this is the cutoff of last year, last round. ಈ ವರ್ಷ ಏನಕ್ಕೆ ಯೂಸ್ ಆಗುತ್ತೆ ನಿಮಗೆ ಅಂದರೆ ಅಪ್ರಾಕ್ಸಿಮೇಟ್ಲಿ ±10% ಅಷ್ಟು ವೇರಿ ಆಗಬಹುದು. ಸೊ ಇದನ್ನು ನೋಡಿದ್ರೆ ಕ್ರೈಟೀರಿಯಾ, ನೀವು ಈ ಕಟ್ ಆಫ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ರ್ಯಾಂಕ್ಗೆ ಈ ಕಾಲೇಜುಗಳಲ್ಲಿ ನಿಮ್ಗೆ ಇಷ್ಟ ಆಗಿರುವಂಥ ಕೋರ್ಸಸ್ಸು ಸಿಗುತ್ತಾ ಇಲ್ಲವಾ ಅಂತ. ಆ್ಯಸ್ ಯೂಶುವಲ್, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಸ್ ಒನ್ ಆಫ್ ದ ಟಾಪ್ 10 ಕಾಲೇಜ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಆಲ್ಸೋ ಇನ್ ಕರ್ನಾಟಕ. ಅಲ್ಲಿ ಸಿಗಲಿಲ್ಲ ಅಂದಾಗ ನೀವು DSATMಗೆ ಹೋಗ್ಬೋದು, ಅಲ್ಲೂ ಸಿಗಲಿಲ್ಲ ಅಂದಾಗ ದಯಾನಂದ್ ಸಾಗರ್ ಯೂನಿವರ್ಸಿಟಿಯಲ್ಲೂ ಸಹ ಟ್ರೈ ಮಾಡಬಹುದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.